ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಫಸ್ಟ್ ಮ್ಯಾಚ್ ಅನ್ನ SRH ವಿರುದ್ಧ ಕಂಫರ್ಟಬಲ್ ಆಗಿ ಡಾಮಿನೇಟಿಂಗ್ ಆಗಿ ಗೆದ್ದಿದ್ದಾರೆ. ಇದೊಂಥರ ಹೊಸ RCB ಗುರು. ಯಾಕಂತಂದ್ರೆ ಹಿಂದೆ ಎಲ್ಲ ನಮ್ಗೆ ಒಂಥರ ಅಳುಕಿರ್ತಾ ಇತ್ತು, ಅಂಜಿಕೆ ಇರ್ತಾ ಇತ್ತು RCB ಬಗ್ಗೆ ತಮಾಷೆ ಮಾಡೋರು. ಬಟ್ ಇದು ಹೊಸ RCB, ಗುಸ್ಸೆಗಾಬಿ, ಗುಸ್ಕೆ ಮಾರೆಗಾಬಿ, ಯಾರಾದ್ರೂ ಒಳಗ್ ಬಂದ್ರೆ ಹೊಡೆದು ಕಳಿಸ್ತೀವಿ ವಾಪಸ್. ಆ ರೀತಿಯಾದಂಥ ಇಂಟೆಂಟ್ ಈ ಒಂದು ಟೀಮ್ ತೋರಿಸ್ತಾ ಇದೆ. DK ಬಂದ್ಮೇಲೆ, ಆಂಡಿ ಫ್ಲೇರ್ ಜೊತೆ ಜೋಡಿ ಆದ್ಮೇಲೆ ಈ ಟೀಮ್ ಕಂಪ್ಲೀಟ್ ಬೇರೆ ರೀತಿನೇ ಅನಿಸ್ತಾ ಇದೆ. ಯಾರು ತಮಾಷೆ ಮಾಡೋಕ್ಕೂ ಕೂಡ ಯೋಚನೆ ಮಾಡಬೇಕು, ಟ್ರಾಲ್ ಮಾಡೋಕ್ಕೂ ಆ ಥರ ನಾವು ಆಡ್ತಾ ಇದ್ದೀವಿ. ಸೊ ಬನ್ನಿ, ಹಾಗಾದ್ರೆ ಮೊನ್ನೆ ಮ್ಯಾಚಲ್ಲಿ 10 ಪಾಸಿಟಿವ್ಸ್ ಏನು, ಒಂದಕ್ಕಿಂತ ಒಂದು ಬೆಸ್ಟ್ ಇದೆ. ಕೊನೆ ತನಕ ವಿಡಿಯೋ ನೋಡಿ. ಆಸ್ RCB ಫ್ಯಾನ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ಓಕೆ, RCBಯ ಪಾಸಿಟಿವ್ಸ್ ಏನು, ಬೆಸ್ಟ್ ನಾವು ತಗೊಂಡಿದ್ದೇನು ಈ ಮ್ಯಾಚಿಂದ ಅಂತಂದ್ರೆ, ನಂಬರ್ 1, RCB ಫಸ್ಟ್ ಮ್ಯಾಚ್ ಇದೆಯಲ್ಲ, ಯಾವತ್ತೂ ಕೂಡ ಟ್ರಾಲ್ ಆಗ್ತಾ ಇತ್ತು, ತಮಾಷೆ ಆಗ್ತಾ ಇತ್ತು, ಕಾಮಿಡಿ ಆಗ್ತಾ ಇತ್ತು. ಎಲ್ಲರೂ ಕೂಡ ಅಂತ ಇದ್ರು RCB ಫ್ಯಾನ್ಸ್ದು ಬರೀ ಬಿಲ್ಡಪ್ಪು, ಪರ್ಫಾರ್ಮೆನ್ಸ್ ಏನೂ ಇಲ್ಲ. ಫಸ್ಟ್ ಮ್ಯಾಚ್ ಸೋತಾಗ್ಲೇ ಹಾಕ್ತಾ ಇದ್ರು, ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ನಾವೇ ಹಾಕೊಳ್ತಾ ಇದ್ವಿ, ಬೇರೆ ವಿಧಿ ಇಲ್ಲ, ಮ್ಯಾನೇಜ್ ಮಾಡಬೇಕಲ್ಲ ಸೋಲನ್ನ. ಸೊ ನಾವೇ ತಮಾಷೆ, ನಮಗೆ ನಾವು ಟ್ರಾಲ್ ಮಾಡ್ಕೋತಾ ಇದ್ವಿ, ಬೇರೆಯವರಂತೂ ಬೇರೆ ಬೇರೆ ಫ್ಯಾನ್ಸ್ಗಳು ಮಾಡ್ತಾ ಇದ್ರು. ಬಟ್ ಈ ಸಲ ಫಸ್ಟ್ ಮ್ಯಾಚ್ ದೇವರಿಗಲ್ಲ, ಫಸ್ಟ್ ಮ್ಯಾಚ್ ಅಭಿಮಾನಿ ದೇವರಿಗೆ ಅಂತ ನಮ್ಮವ್ರು ಆಡ್ ತೋರಿಸಿದ್ರು. ಆ ಗೆದ್ದಂಥ ರೀತಿ ಇದೆಯಲ್ಲ, ಹೊಡೆದಂಗಿತ್ತು ಟವಲ್ ಸುತ್ತಿ, ಆ ರೀತಿಯಾಗಿ ಗೆದ್ರು. ಇದು ಫಸ್ಟ್ ಒನ್. ಎರಡನೇದಾಗಿ, ಟೀಮಲ್ಲಿ ಬಹಳ ಇಂಜುರಿಗಳಿತ್ತು ಆಯ್ತಾ. ನಿಮಗೆ ಹೇಸಲ್ವುಡ್ ಇಲ್ಲ, ದಯಾಳ್ ಔಟ್ ಆಗಿದ್ದಾರೆ, ನುವಾನ್ ತುಷಾರ NOC ಸಿಕ್ಕಿಲ್ಲ. ಈ ಥರ ಇದ್ದಾಗ ಹಿಂದೆಲ್ಲ RCB ಟೀಮ್ ಹೇಗಿತ್ತು ಅಂತಂದ್ರೆ ಮುಗೀತಲ್ಲಿಗೆ. ನಮ್ದು ಪ್ರೀಮಿಯಂ ಬೌಲರ್ಸ್ಗಳು ಇಲ್ಲ ಅಂತಂದ್ರೆ ಹೊಡ್ಸ್ಕೊಳ್ಳೋದು ಒಂದಷ್ಟೇ, ಎಲ್ಲೂ ಕಂಬ್ಯಾಕ್ ಇಲ್ಲ, ಏನಿಲ್ಲ. ಬಟ್ ಈ ಸಲ ನೋಡಿ, ಹೇಸಲ್ವುಡ್ ಇಲ್ಲದೆ ಇದ್ರು ಕೂಡ ಜೇಕಬ್ ಡಫಿ ಬಂದು ಬೌಲ್ ಮಾಡಿದಂಥ ರೀತಿ, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್ ಡೆಬ್ಯೂ ಮಾಡಿದ್ರು ಕೂಡ ವಿಕೆಟ್ ಏನು ಹೆಚ್ಚಾಗಿ ಸಿಗ್ಲಿಲ್ಲ, ಬಟ್ ಅವ್ರ ಕಂಟ್ರೋಲ್ ಇತ್ತು ಬೌಲಿಂಗಲ್ಲಿ. ಸೊ ಹೀಗೆ ಇಂಜುರಿ ಇದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಟೆನ್ಷನ್ ಆಗಲಿಲ್ಲ, ಅಥವಾ ಕುಗ್ಗ್ ಹೋಗಲಿಲ್ಲ. ಇಲ್ಲ, ನಾನು ಆಡ್ತೀನಿ, ಇವರಿಲ್ಲ ಅಂದ್ರೆ ಆಡ್ತೀನಿ, 3 ಜನ ಇಲ್ದಿದ್ರು ನಾನು ಆಡ್ತೀನಿ ಅನ್ನೋ ಇಂಟೆಂಟನ್ನು ನಮ್ಮ ಬೌಲರ್ಗಳು, ಪ್ಲೇಯರ್ಗಳು ತೋರಿಸಿದ್ರು. ಇದು ಇಂಜುರಿ ಇದ್ರೂ ಕೂಡ ಕುಗ್ಗಿಲ್ಲ ನಮ್ಮ ಟೀಮ್. ಇದು ಎರಡನೇದು. ಮೂರನೇದು ಬಂದು ಆ ಬ್ಯಾಟಿಂಗ್ ಇಂಟೆಂಟ್. ನಿಮಗೆ ನೋಡಿದ್ರೆ ಸ್ಟಾರ್ಟಿಂಗಲ್ಲೂ ಕೂಡ ಎಲ್ಲೂ ಭಯ ಇರಲಿಲ್ಲ. ಫಿಲ್ ಸಾಲ್ಟ್ ಫಸ್ಟಿಗೆ ಔಟ್ ಆದರು, ಅದಾದಮೇಲೆ DDP, ಕೊಹ್ಲಿ ಆಡಿದಂಥ ರೀತಿ, ಅವರಿಬ್ಬರ ಪಾರ್ಟ್ನರ್ಶಿಪ್ ಬಿಲ್ಡ್ ಆದಮೇಲೆ ರಜತ್ ಬಂದು ಆ ಒಂದು ಕ್ಯಾಮಿಯೋ ಆಡಿದಂಥ ರೀತಿ, ಇದೆಲ್ಲವನ್ನೂ ಕೂಡ ನೋಡಿದಾಗ ನಮ್ಮಲ್ಲಿ ಇಂಟೆಂಟ್ ಇತ್ತು, ಎಲ್ಲೂ ಕೂಡ ಭಯ ಇರಲಿಲ್ಲ. T20 ಅಂದರೆ ಹೀಗೆ ಆಡಬೇಕು ಗುರು ಅಂತ ಬೇರೆಯವ್ರ ಟೀಮ್ ತೋರಿಸಿದ್ರು. ನೆನ್ನೆ CSK ಆಡಿ ನೋಡಿದಿರಲ್ಲ ನೀವು ಹೇಗೆ ಆಡಿದ್ರು ಅಂತ, ಒಂದೊಂದು ರನ್ಗೂ ಪರದಾಡ್ತಾ ಇದ್ರು. ಬಟ್ RCB ಈ ಥರ ಬ್ಯಾಟಿಂಗ್ ಆಡಬೇಕು T20 ಅಂತ ಒಂದು ಫಸ್ಟ್ ಮ್ಯಾಚಲ್ಲೇ ಬೆಂಚ್ ಮಾರ್ಕನ್ನು ಸೆಟ್ ಮಾಡಿದ್ರು. ಫಾಸ್ಟೆಸ್ಟ್ ಚೇಸ್ 200 ರನ್ಸ್ ಮೇಲಿದ್ದಾಗ ಅದನ್ನು ಮಾಡಿ ತೋರಿಸಿದ್ರು. ಸೊ ಬ್ಯಾಟಿಂಗ್ ಇಂಟೆಂಟ್ ಇದೆಯಲ್ಲ, ಅದು ಪರ್ಫೆಕ್ಟ್ ಆಗಿತ್ತು ಒಂದು T20 ಫಾರ್ಮ್ಯಾಟಿಗೆ. ಫಸ್ಟ್ ಮ್ಯಾಚಿನಲ್ಲೇ ತೋರಿಸಿದ್ರು, ನಾವು ಇದೇ ರೀತಿಯಾಗಿ ಆಡೋದು ಇಡೀ ಸೀಸನ್, ಹೋಗ್ತಾ ಇರೋದು, ಹೊಡಿತಾ ಇರೋದು ಅಂತ ಆ ಇಂಟೆಂಟ್ ತೋರಿಸಿದ್ರು. ಇದು ನಂಬರ್ 3. ನಾಲ್ಕನೇದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ RCBಗೆ, ಕೊಹ್ಲಿ ಅವರ ಫಾರ್ಮ್. ಕೊಹ್ಲಿ ಇತ್ತೀಚೆಗೆ ಟೆಸ್ಟ್ ಆಡ್ತಾ ಇಲ್ಲ, T20 ಆಡ್ತಾ ಇಲ್ಲ, ರೆಗ್ಯುಲರ್ ಕ್ರಿಕೆಟ್ ಟಚ್ನಲ್ಲಿಲ್ಲ. ಅದೊಂದು ಭಯ ಇರುತ್ತೆ, ಏನು ರೆಗ್ಯುಲರ್ ಆಗಿ ಆಡ್ತಿಲ್ವಲ್ಲಪ್ಪ, ಏನು ಅದೇ ರೀತಿ ಅಂತ ಫಾರ್ಮಲ್ ಇರ್ತಾರ, ಅದೇ ಫ್ಲೋ ಇರುತ್ತೆ. ಯಾಕಂದರೆ ಆ ಬಾಲ್ನ ಕನೆಕ್ಟ್ ಮಾಡಿ ಆಡೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ರೆಗ್ಯುಲರ್ ನೀವು ಒಂದು ಟಚ್ಚಲ್ಲಿ ಇರಬೇಕು, ಆ ಬಾಲ್ ಮೂಮೆಂಟನ್ನು ಗಮನಿಸ್ತಾ ಇರಬೇಕು. ಕಣ್ಣಿದೆಯಲ್ಲ, ಕಣ್ಣು ಮತ್ತು ಇದರ ಕಾಂಟ್ಯಾಕ್ಟ್, ಅದು ಒಂದು ಏನಂತಾರೆ ಸ್ಟ್ರೀಮ್ ಲೈನಲ್ಲಿ ಇರಬೇಕು. ಬಟ್ ಎಲ್ಲೋ ಒಂದು ಕಡೆ ಗ್ಯಾಪ್ ಆಗಿ ಏನಾದರೂ ಇದ್ದಾರಾ ಕೊಹ್ಲಿ, ಅದೇ ಟಚ್ಚಲ್ಲಿ ಇದ್ದಾರಾ ಅಂತ ಡೌಟ್ ಇತ್ತಲ್ಲ, ಆ ಎಲ್ಲ ಡೌಟನ್ನು ಕೂಡ ಕೊಹ್ಲಿ ಕ್ಲಿಯರ್ ಮಾಡಿದ್ರು. ನಾನು ಆಡಲಿ, ಆಡದೇ ಇರಲಿ, ಗ್ಯಾಪ್ ಆಗಿರಲಿ, ಬಟ್ ನನ್ನ ಫಾರ್ಮ್ ಇದ್ದೇ ಇರುತ್ತೆ, ನನ್ನ ಆ ಟಚ್ ಇದೆಯಲ್ಲ ಅದಿದ್ದೇ ಇರುತ್ತೆ ಅಂತ. ಜೊತೆಗೆ ಫಿಸಿಕಲಿ ಕೂಡ ತುಂಬ ಫಿಟ್ಟಾಗಿ ಕಾಣ್ತಾ ಇದ್ದಾರೆ. ಲಾಸ್ಟ್ ಸೀಸನಲ್ಲಿ ಎಲ್ಲಿ ನಿಲ್ಲಿಸಿದ್ರು ಹಾಗೆ ಮುಂದುವರಿಸ್ತಾರೆ ಅಂತ ಅನಿಸ್ತಾ ಇದೆ. ಕೊಹ್ಲಿ ಅವರ ಈ ಆಟ ಅಥವಾ ಒಂದು ಟೆಂಪರ್ಮೆಂಟ್ ತೋರಿಸ್ತಾರಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಮ್ಗೆ ಅದೊಂದು ಸಮಾಧಾನದ ಸಂಗತಿ. ಯಾಕಂದರೆ ಕೊಹ್ಲಿ ಅವರ ಒಂದು ಫಾರ್ಮ್ ಇದೆ, ಏನವರ ರನ್ ಫ್ಲೋ ಇದೆ, ಅದು ವೆರಿ ಇಂಪಾರ್ಟೆಂಟ್. ಇದು 4ನೇ ವಿಚಾರ. 5ನೇದು, ನಮ್ಮ ರಜತ್ ಪಟಿದಾರ್ ಅವರ ಕ್ಯಾಮಿಯೋ. ರಜತ್ ಪಟಿದಾರ್ ಹೇಗೆ ಅಂತಂದರೆ, ಬಂದೊಂದು 10-15 ಬಾಲ್ ಆಡಿ ಒಂದಿಷ್ಟು ಹೊಡೆದು ಹೋದರೆ ಸಾಕು, ಅಷ್ಟು ಆಡಿದ್ರೂ ಸಾಕು. ಕೆಲವೊಂದು ಸಲ ಏನಾದರೂ ಫಸ್ಟ್ ವಿಕೆಟ್ಗಳು ಬೇಗ ಬಿತ್ತು ಅಂತಂದರೆ ರಜತ್ ಸ್ವಲ್ಪ ನಿತ್ತಾಡಬೇಕು. ಬಟ್ ಬಂದು ಆ ಒಂದು ಸ್ಪೀಡ್ ಏನಿರುತ್ತೆ, ಪೇಸ್ ಏನಿರುತ್ತೆ, ಸ್ಕೋರ್ದು ಸ್ಟ್ರೈಕ್ ರೇಟ್ ಏನಿರುತ್ತೆ, ಅದನ್ನು ಹಾಗೆ ಕ್ಯಾರಿ ಮಾಡೋ ಒಬ್ಬ ಪ್ಲೇಯರ್ ಬೇಕು 4-5ರಲ್ಲಿ. ಅದನ್ನು ಜಿತೇಶ್, ರಜತ್ ಇಬ್ಬರು ಇಂಡಿಯನ್ ಪ್ಲೇಯರ್ಸ್, ಅವ್ರು ಅದನ್ನು ಮಾಡಬೇಕು. ಆ್ಯಸ್ ಎ ಕ್ಯಾಪ್ಟನ್ ಬಂದು ಆ 10-12 ಬಾಲಲ್ಲಿ 30 ಹೊಡೆದು ಹೋಗಿ ಬೌಲರ್ಸ್ನ ಅನ್ಸೆಟಲ್ ಮಾಡೋದಿದೆಯಲ್ಲ, ಪಡಿಕಲ್ ಔಟ್ ಆದಮೇಲೆ ಅಥವಾ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆದಮೇಲೆ ಡೌನ್ ಆಗುತ್ತೆ ಒಂದೇ ಸಲ ವಿಕೆಟ್ ಬಿದ್ದಾಗ. ಬಟ್ ಎಲ್ಲೂ ಕೂಡ ನಾವು ಸ್ಟ್ರೈಕ್ ರೇಟನ್ನು ಬಿಡೋದಿಲ್ಲ ಅಂತ ಆಡಿದಂಥ ರೀತಿ. ಕ್ಯಾಮಿಯೋಗಳು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಅದನ್ನು ಆಡೋರು ಅದ್ಭುತವಾಗಿದ್ದಾರೆ. ಟಿಮ್ ಡೇವಿಡ್ ಇದ್ದಾರೆ, ಶೆಫರ್ಡ್ ಇದ್ದಾರೆ, ಜಿತೇಶ್ ಸಖತ್ತಾಗಿ ಆಡ್ತಾರೆ ಕ್ಯಾಮಿಯೋ, ಹಾಗೆ ರಜತ್. ಈ 4 ಜನ ಕೆಳಗಡೆ 4, 5, 6, 7 ಇರೋದಲ್ಲ, ಕೃಣಾಲ್ ಪಾಂಡ್ಯ ಕೂಡ ಕೆಲವೊಮ್ಮೆ ಆಡ್ತಾರೆ. ಆ ಕ್ಯಾಮಿಯೋ ಇನ್ನಿಂಗ್ಸ್ ವೆರಿ ಇಂಪಾರ್ಟೆಂಟ್. ಇದು 5ನೇದು. 6ನೇದು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ತುಂಬ ಖುಷಿಯಾಗೋ ವಿಚಾರ, ಫೀಲ್ಡಿಂಗ್. ಏನು ಫೀಲ್ಡಿಂಗ್ ಮಾಡಿದ್ರು ಗುರು, ಅದರಲ್ಲೂ ಫಿಲ್ ಸಾಲ್ಟ್ ಅವರ ಕ್ಯಾಚ್, ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅದು.
ಇಶಾನ್ ಕಿಶನ್ ಅವ್ರನ್ನ ಔಟ್ ಮಾಡಿದಂಥ ಕ್ಯಾಚ್. ಇನ್ನೊಂದು ಕ್ಯಾಚಲ್ಲಿ ಏನೋ ಕಾಂಟ್ರವರ್ಸಿ ಮಾಡೋಕ್ಕೆ ಟ್ರೈ ಮಾಡಿದ್ರು, ಟಚ್ ಆಗಿದೆ ಅದು ಇದು ಅಂತೆಲ್ಲ, ಅದು ಕೂಡ ಅದ್ಭುತವಾದಂಥ ಕ್ಯಾಚೇನೆ. ಫೀಲ್ಡಿಂಗ್ ವೈಸ್ ನಾವು ನೆಕ್ಸ್ಟ್ ಲೆವೆಲ್ ಇದ್ದೀವಿ. ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಈ ಫೀಲ್ಡಿಂಗ್ ಅನ್ನೋದೇ ಒಂದು 10-15-20 ರನ್ ಸೇವ್ ಮಾಡುತ್ತೆ. ಆ ಥರ ಮಾಡಿದ್ರೆ ಆ ಟೀಮ್ಗಳು ಚಾಂಪಿಯನ್ ಆದಂಥ ಉದಾಹರಣೆ ಇದೆ. ಸೊ ಫೀಲ್ಡಿಂಗ್ ಅಂತೂ ಈ ಸಲ ಟಾಪ್ ಕ್ಲಾಸ್ ಆಗಿದೆ. ಸೊ ಇದು ಮತ್ತೊಂದು ಪಾಸಿಟಿವ್. 7ನೇದು, ಒಂದು ಹಂತದಲ್ಲಿ ನೀವು ನೋಡ್ತಾ ಇದ್ರಿ ಸನ್ರೈಸರ್ಸ್ ಸಖತ್ತಾಗಿ ಆಡ್ತಾ ಇದ್ರು. ಅವ್ರು ಆಡ್ತಿದ್ದಂಥ ರೀತಿ ನೋಡಿದ್ರೆ ಏನು 250 ಮೇಲೆ ಹೋಗ್ತಾರೆ ಅಂತ ಅನಿಸ್ತಾ ಇತ್ತು. ಆಲ್ಮೋಸ್ಟ್ ನೀವು 10 ಓವರ್ 11 12ನೇ ಓವರ್ವರೆಗೂ ಕೂಡ. ಸೊ ಅಲ್ಲಿಂದ ಮಾಡಿದಂಥ ಕಂಬ್ಯಾಕ್ ಇದೆಯಲ್ಲ, ಅದು ಯಾವಾಗಲೂ T20ಯಲ್ಲಿ ಆ ಮೊಮೆಂಟಮ್ ಚೇಂಜ್ ಮಾಡೋದು, ಬೌಲಿಂಗ್ ಮಾಡಬೇಕಾದ್ರೆ ವಿಶೇಷವಾಗಿ ಅಥವಾ ಬ್ಯಾಟಿಂಗ್ನಲ್ಲೂ ಕೂಡ ಡಲ್ ಇರುವಾಗ ಬಂದೊಂದು ಓವರಲ್ಲಿ ಬ್ಲಾಸ್ಟ್ ಮಾಡೋದು, ಅಥವಾ ಸಕ್ಕದ ಹೊಡಿತಿರ್ಬೇಕಾದ್ರೆ 10-12 ಸ್ಟ್ರೈಕ್ ರೇಟಲ್ಲಿ ಪ್ರತಿ ಓವರ್ಗೆ, ಆಗ ಆ ಪೇಸ್ನ ಸ್ಲೋ ಡೌನ್ ಮಾಡೋದು ಮ್ಯಾಚನ್ನು ಆ ಬೌಲಿಂಗ್ ಮೂಲಕ. ಇಟ್ಸ್ ವೆರಿ ಇಂಪಾರ್ಟೆಂಟ್ T20ಲಿ. ಅದನ್ನು ನಮ್ಮ RCBಯ ಬೌಲರ್ಸ್ ಮಾಡಿ ತೋರಿಸಿದ್ರು. ನಾವು ಮತ್ತೆ ಕಂಬ್ಯಾಕ್ ಮಾಡಿದ್ವಿ. ಹಾಗಾಗಿ ಅವರ ಸ್ಕೋರ್ ಅಲ್ಲೇ ಸ್ವಲ್ಪ 200 ಆಸ್ಪಾಸಲ್ಲಿ ನಿಲ್ತು. ಎಲ್ಲೇ ಹೋದರೆ ಅವರು ಹೋಗ್ತಿದ್ದಂಥ ರೀತಿ ನೋಡಿದ್ರೆ, ಇಶಾನ್ ಕಿಶನ್ ಬಾರಿಸ್ತಿದ್ದಂಥ ರೀತಿ, ಏನಾದರೂ ಅನಿಕೇತ್ ವರ್ಮಾ ಕೂಡ ಚೆನ್ನಾಗಿ ಆಡಿದ್ರು ಲಾಸ್ಟಿಗೆ, ಬಟ್ ಅವರಿಗೆ ಸರಿಯಾಗಿ ಯಾರು ಪಾರ್ಟ್ನರ್ಶಿಪ್ ಸಿಗಲಿಲ್ಲ. ಅದನ್ನು ಮೇಂಟೈನ್ ಮಾಡಿದ್ದು RCB ಬೌಲರ್ಸ್. ಸೊ ಆ ಸ್ಲೋ ಡೌನ್ ಮಾಡೋ ಪ್ರೋಸೆಸ್ ಏನಿದೆ ಅದನ್ನು ಅದ್ಭುತವಾಗಿ ಮಾಡಿದ್ರು RCBಯ ಬೌಲರ್ಸ್. ಇದು ಮತ್ತೊಂದು ಪಾಸಿಟಿವ್ ಲಾಸ್ಟ್ ಮ್ಯಾಚಿಂದ. 7 ಆಯಿತು. ಈಗ 8ನೇದು ನಮ್ಮ ದೇವದತ್ ಪಡಿಕ್ಕಲ್ ಅವರ ಇನ್ನಿಂಗ್ಸ್. ದೇವದತ್ ಪಡಿಕ್ಕಲ್ ಹಿಂದೆ ಕೂಡ ಆಡಿದ್ದಾರೆ. ಅವ್ರ ಮೇಲೆ ಒಂದು ಆರೋಪ ಅನ್ನೋದಕ್ಕಿಂತ ಒಂದು ಕಂಪ್ಲೇಂಟ್ ಏನಿತ್ತು ಅಂತಂದರೆ, ಅವರು ಸ್ಲೋ ಆಗಿ ಆಡ್ತಾರೆ, ಸ್ಟ್ರೈಕ್ ರೇಟ್ ಇಲ್ಲ, ಸ್ಟ್ರೆಂತಲ್ಲಿ ಹೊಡಿಯಲ್ಲ, ಅಥವಾ ತುಂಬ ಟೈಮ್ ತೊಗೊಳ್ತಾರೆ, ಸುಸ್ತಾಗ್ಬಿಡ್ತಾರೆ ಅಂತೆಲ್ಲ ಇತ್ತು. ಬಟ್ ಈ ಸಲ ಎಲ್ಲೂ ಕೂಡ ಅವರು ಫಿಟ್ನೆಸ್ ವಿಚಾರದಲ್ಲೂ ಕೂಡ ಸುಸ್ತಾಗಿ ಕಾಣಲಿಲ್ಲ. ಜೊತೆಗೆ ಅವ್ನು ಹೇಳ್ತಿದ್ರಲ್ಲ, ಸ್ಟ್ರೈಕ್ ರೇಟ್ ಇಲ್ಲ, ಕಡಿಮೆ ಬಾಲ್ ಅಥವಾ ಜಾಸ್ತಿ ಬಾಲ್ ತಗೊಳ್ತಾರೆ ಅಂತ. ಮೊನ್ನೆ ಆಡಿದಂಥ ಇನ್ನಿಂಗ್ಸ್ ಅವ್ರಿಗೆ ಯಾರ್ಯಾರು ಟೀಕೆ ಮಾಡ್ತಾ ಇದ್ರು ಅವ್ರಿಗೊಂದು ಉತ್ತರ. ಪಡಿಕ್ಕಲ್ ಅಂತೂ ಈ ಸಲ ಅದ್ಭುತ ಫಾರ್ಮಲ್ಲಿದ್ದಾರೆ. ವೆಂಕಟೇಶ್ ಅಯ್ಯರ್ ಅವ್ರನ್ನ ತರಬೇಕಾ ಪಡಿಕ್ಕಲ್ ಅನ್ನೋದಕ್ಕೆ ಕ್ಲಿಯರಾಗಿ ಉತ್ತರ ಕೊಟ್ಟರು, ನಾನು ಇದೀನಿ ಗುರು, ನಾನು ಆಡ್ತೀನಿ ಅಂತ. ಯಾಕಂದರೆ ಲೋಕಲ್ ಹುಡುಗ, ಜೊತೆಗೆ RCBಗೆ ಹಿಂದೆ ಕೂಡ ಹಲವಾರು ಮ್ಯಾಚ್ಗಳಿಂದ ಸ್ಕೋರನ್ನು ತಂದು ಕೊಟ್ಟಂಥವ್ರು. DDP ಅವರ ಸ್ಟ್ರೈಕ್ ರೇಟ್, ಆಡ್ದಂಥ ರೀತಿ, ಆ ಒಂದು ಇಂಟೆಂಟ್ ನಮಗೆ ದೊಡ್ಡ ಪ್ಲಸ್. ಇದು 8ನೇ ಪಾಸಿಟಿವ್. 9ನೇದೇನು ಅಂತಂದರೆ, ಪ್ರತಿ ಪ್ಲೇಯರ್ಗೂ ಕೂಡ ಬ್ಯಾಕಪ್ ಇದ್ದಾರೆ. ನಿಮಗೆ ಅಲ್ಲಿ ಫಿಲ್ ಸಾಲ್ಟ್ ಏನಾದರೂ ಚೆನ್ನಾಗಿ ಆಡ್ತಿಲ್ವಾ, ಬೆತೆಲ್ ರೆಡಿ ಇದ್ದಾರೆ. ಪಡಿಕ್ಕಲ್ ಏನಾದರೂ ಸ್ವಲ್ಪ ಆಚೀಚೆ ಆದರೆ ನೆಕ್ಸ್ಟ್ ಫ್ಯೂಚರ್ ಹೋಗ್ತಾ ಆಗಬಾರ್ದು, ಆ ಥರ ಚೆನ್ನಾಗಿ ಆಡಲಿ ಇಡೀ ಟೂರ್ನಮೆಂಟ್. ಇನ್ ಕೇಸ್ ಏನಾದರೂ ಅಂಥ ಚಾನ್ಸಸ್ ಇದ್ದರೆ ಆಗ ವೆಂಕಟೇಶ್ ಅಯ್ಯರ್ ರೆಡಿ ಇದ್ದಾರೆ. ಸೊ ಹೀಗೆ ಇಲ್ಲಿ ಬೌಲರ್ಸ್ ಅಭಿನಂದನ್ ಸಿಂಗ್ ಹಿಂದೆ ರಶೀಕ್ದಾರ್ ಸಲಾಮ್ ಇದ್ದಾರೆ, ಮಂಗೇಶ್ ಯಾದವ್ ಇದ್ದಾರೆ. ಸೊ ಹೀಗೆ ಒಬ್ರಿಗಿಂತ ಒಬ್ಬರು, ಜಾರ್ಡನ್ ಕಾಕ್ಸ್ ಅವರು ಕೂಡ ಅದ್ಭುತವಾದಂಥ ಬ್ಯಾಟ್ಸ್ಮನ್. ನಿಮಗೆ ಶೆಫರ್ಡೋ ಅಥವಾ ಯಾರಾದರೂ ಅಲ್ಲಿ ಆಚೀಚೆ ಏನಾದರೂ ಆಯಿತು ಸ್ವಲ್ಪ ಟಿಮ್ ಡೇವಿಡ್ ಅಂತಂದರೆ, ಜಾರ್ಡನ್ ಕಾಕ್ಸ್ ಇದ್ದಾರೆ, ಅದ್ಭುತವಾಗಿ ಚಚ್ಚಿ ಬಿಸಾಕುವಂಥ ಪ್ಲೇಯರ್. ನೀವು ಬೇರೆ ಬೇರೆ ಫ್ಯಾನ್ಸಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಡಿ, ನೋಡಿ ಅದರಲ್ಲಿ ಜಾರ್ಡನ್ ಕಾಕ್ಸ್ ಅವರ ಇನ್ನಿಂಗ್ಸ್ ಹೇಗಿರುತ್ತೆ ಅಂತ. ಇದು 9ನೇದು. ಇನ್ನು ಕೊನೆಯದಾಗಿ ಬಂದು ಬಿಗ್ ಪ್ಲೇಯರ್ಸ್ ತೆಗೆಯೋದು ಹೇಗೆ ಅಂತ. ಅಂದರೆ ನಿಮಗೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ನ ಔಟ್ ಮಾಡಿದಂಥ ರೀತಿ, ಅವರಿಬ್ಬರು ಕೂಡ ಲೆಗ್ ಸೈಡ್, ಈ ಕೊಲ್ಟೆ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೆ, ಬಂದಿದ್ದಕ್ಕೆಲ್ಲ ಲೆಗ್ ಸೈಡ್ ಹೊಡೆಯೋದು, ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಅಭಿಷೇಕ್ ಶರ್ಮಾಗೆ ಸ್ವಲ್ಪ ಬೌನ್ಸರ್ ಥರ ಹಾಕಿದ್ರು, ಶಾರ್ಟ್ ಪಿಚ್ ಹಾಕಿ ಬೌನ್ಸ್ ಥರ ಬಂತು, ಔಟ್ ಮಾಡಿದ್ರು. ಹಾಗೆ ಟ್ರಾವಿಸ್ ಹೆಡ್ನು ಕೂಡ ಔಟ್ ಮಾಡಿದ್ರು. ಹೀಗೆ ದೊಡ್ಡ ಪ್ಲೇಯರ್ನ ಪವರ್ ಪ್ಲೇ ತೆಗೆಯೋದು, ಅದನ್ನು ಹೋಮ್ವರ್ಕ್ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು RCB 10 ಪಾಸಿಟಿವ್ಸ್. ನೀವು ಯಾವುದನ್ನು ಒಪ್ತೀರಿ 10ರಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.